ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಭವಿಸಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಲಿಟ್ಲ್ ಬಿಟ್ ಕೋಲ್ಡ್ ಆಗಿದೆ ಅಷ್ಟೇ. ಈ ಕ್ಲೈಮೇಟ್ ಹಂಗೆ ಅಲ್ವಾ, ಅದಕ್ಕೆ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸ್, ಫ್ರೂಟ್ಸ್ ಬೇಕಾಗಿತ್ತು. ಅದನ್ನೇನು ನಾನು ಆಚೆ ಹೋಗಿ ವೀಡಿಯೋ ಮಾಡಿಲ್ಲ. ಮನೆಗೆ ತೊಗೊಂಬಂದಮೇಲೆ ಇವಾಗ ಏನೇನು ತೊಗೊಂಬಂದೆಲ್ಲ ನಿಮ್ಗೆ ನೋಡಿಸ್ತೀನಿ. ಈಗ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂತ ನಾನು ಫ್ಲಿಪ್ಕಾರ್ಟಲ್ಲಿ ಕಂಟೈನರ್ಸ್ ಆರ್ಡ್ರ್ ಮಾಡಿದ್ದೀನಿ. ವೆಜಿಟೇಬಲ್ಸ್ ಇಟ್ಕೊಳೋಕ್ಕೆ, ಎಲ್ಲ ಫ್ರೂಟ್ಸ್ ಇಟ್ಕೊಬೋದು, ಕಾರ್ಬೇನ್ ಸೊಪ್ಪು ಆ ಥರ ಏನಾದರೂ ಇಟ್ಕೊಬೋದು. ಅದು ನಾಳೆ ಬರುತ್ತೆ. ಅದು ಬಂದಮೇಲೆ ಇನ್ನೂ ನೀಟಾಗಿ ಆರ್ಗನೈಸ್ ಮಾಡ್ಕೊಬೋದು. ಇವಾಗ ಸದ್ಯಕ್ಕೆ ಹಿಂಗೆ ಆಗಲ್ವಲ್ಲ ಹಾಲಲ್ಲಿ. ಅದಕ್ಕೆ ಇದನ್ನ ಸ್ವಲ್ಪ ಹಂಗೆ ಆರ್ಗನೈಸ್ ಮಾಡ್ಕೊಂಬಿಟ್ರೆ ಸ್ವಲ್ಪ ನಾಳೆವರೆಗೂ ಹಂಗಿರುತ್ತೆ. ಮತ್ತು ನಾಳೆ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೀನಿ. ಇವಾಗ ಇದನ್ನು ನೋಡಿಸಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ಶಾರ್ಟ್ಸ್ ಕೂಡ ಇಡ್ತೀನಿ. ಶಾರ್ಟ್ಸಲ್ಲಿ ಕೂಡ ನೋಡಿಸ್ತೀನಿ. ಇದು ಫುಲ್ ವ್ಲಾಗಲ್ಲಿ ನಾನು ಸ್ವಲ್ಪ ಕ್ಲೀನಾಗಿ ನೋಡಿಸ್ತೀನಿ. ಫಸ್ಟ್ ಬಂದು ಇವಾಗ ನಾನು ಸ್ಟ್ರಾಬೆರಿ ತೊಗೊಂಬಂದೆ. ಫಸ್ಟು ನಾವು ಯಾವಾಗೂ ಫ್ರೂಟ್ಸ್ ತೊಗೊತೀವಿ, ಅಲ್ಲಿಗೋದ್ರೆ ಅಲ್ಲೇ ಕಾಣಿಸಿದ್ದು ಫಸ್ಟ್ ಸ್ಟಾರ್ಟಿಂಗ್. ಸ್ಟ್ರಾಬೆರಿ ನಾನು ತುಂಬ ದಿನದಿಂದ ಹುಡುಕ್ತಾ ಇದೆ, ಸಿಕ್ತು ಅಂತ ಹೋಗಿ ಕೇಳಿದ್ರು. 100 ರೂಪೀಸ್ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡ್ವಿ. ಒಂದೇ ಅಲ್ವಾ, ಇಷ್ಟು ದಿನಕ್ಕೆ ಸಿಕ್ಕಿದೆ, 100 ರೂಪೀಸ್ ಆದರೂ ಪರವಾಗಿಲ್ಲ ಕೊಟ್ಬಿಡೋಣ ಅಂತ ತೊಗೊಂಬಂದರೆ, ಮತ್ತು ಆ ರೂಟಿಂದ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಲೈನಿಗೂ ಸ್ಟ್ರಾಬೆರಿ ಸಿಕ್ಕಿದ್ದಾರೆ. ನಾನು ಏನಪ್ಪ ಅವರೇ ಅಂದ್ಕೊಂಡೆ, ಇನ್ನೂ ಇಕ್ಕಿದ್ದಾರೆ ಅಂದ್ಕೊಂಡು, ಮತ್ತು ಸರಿ ಅಂತ ಫುಲ್ ಬೆರಿ ಸ್ಟ್ರಾಬೆರಿ ಇತ್ತು ಆ ಬಂಡಿಯಲ್ಲಿ. ಹೋಗಿ ಕೇಳಿದ್ರೆ 70 ರೂಪೀಸ್. ಏನು ಮಾಡೋಕ್ಕಾಗತ್ತೆ, ಹೇಳ್ದೆ ಅವ್ರಿಗೆ ಈ ಥರ 100 ರೂಪೀಸ್ ಕೊಟ್ಟು ತೊಗೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಒಂದೇ ಒಂದು ತೊಗೊತಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ಒಂದು ತೊಗೊಳ್ಳಿ ಅಂತ ಕೇಳಿದ್ದಕ್ಕೆ ನಾನು ಅದನ್ನು ಹೇಳಿದೆ. ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಬೇಕು. ಹಂಗೆ ನಾನು ಇವತ್ತು ತಿಂತೀನಿ. ಇವಾಗ ಆವಾಗಲೇ ಒಂದು ಶಾರ್ಟ್ ಕೂಡ ತಿಂದುಬಿಟ್ಟಿದ್ದೀನಿ. ಇವಾಗ ಒಂದು ತಿನ್ನೋಣ. ಹುಳಿ ಇರುತ್ತೆ, ಆದರೆ ಇಷ್ಟ ನನಗೆ. ಚಿಕ್ಕವಾಗಿಂದ ಸ್ಟ್ರಾಬೆರಿ ಅಂದರೆ ವಾವ್ ಅಂತ ಇಷ್ಟ. ಅದಕ್ಕೆ ಸ್ಟ್ರಾಬೆರಿ 2 ತೊಗೊಂಡಿದ್ದೀನಿ. ನಾನು ಜಂಕ್ ಏನೂ ತಂದಿಲ್ಲ. ನಾನು ಫಸ್ಟ್ ರಿಸರ್ವೇಷನ್ನೇ ಈ ವರ್ಷ ಹೆಲ್ದಿ ಫುಡ್ ತಿನ್ನಬೇಕು. ಈ ಅನ್ಹೆಲ್ದಿ ತಿನ್ನಬೇಕು, ಏನಾದರೂ ಇಷ್ಟ ಬಂದಾಗ ಯಾವಾಗಾದರೂ ಸ್ವಲ್ಪ ಅಷ್ಟೇ. ಜಂಕ್ ಫುಲ್ ಅವಾಯ್ಡ್ ಮಾಡಬೇಕು. 80% ಆದರೂ ಅವಾಯ್ಡ್ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ ಈ ವರ್ಷ. ಅದಕ್ಕೆಲ್ಲ ಫ್ರೂಟ್ಸ್ ತಂದಿದ್ದೀನಿ, ವೆಜಿಟೇಬಲ್ಸ್ ತಂದಿದ್ದೀನಿ, ಇನ್ನೇನು ಜಂಕ್ ತಂದಿಲ್ಲ. ನೀವು ಕೂಡ ಆ ಥರನೇ ಹೆಲ್ದಿ ಫುಡ್ ತಿನ್ನಬೇಕು ಈ ವರ್ಷ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗಾದರೂ ಕೂಡ ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಆರೆಂಜಸ್ಸು, ಇದು 100 ರೂಪೀಸ್ kg. ಈ ಥರ ಇದು 1/4 kg ಇರುತ್ತೆ. ಇದು ಬೇರೆ ಕಡೆ ಎಲ್ಲ ಕೇಳಿದ್ರು 150, 120 ಆ ಥರ ಹೇಳಿದ್ರು. ಇಲ್ಲಿ ನಮ್ಮ ಮನೆ ಹತ್ರ ಅವ್ರು ತೊಗೊಂಡಿದ್ದು 100 ರೂಪೀಸ್ಗೆ 1/4 kg ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಇದು ನಮ್ಮ ಮೋಕ್ಷಿತಾಗಿ ಇಷ್ಟವಾಗಿರೋ ಫ್ರೂಟ್ ಸಪೋಟ. ಇದು 100 ರೂಪೀಸ್ 2 kg. ನಾನು ಅರ್ಧ kg ತೊಗೊಂಡೆ. ಇದು ನನಗೆ ಇಷ್ಟನೇ ಆಗಲ್ಲ, ಅವ್ಳಿಗೆ ಇಷ್ಟ ಆಗುತ್ತೆ. ಇದು ಹಣ್ಣು ಹಾಕ್ಬೇಕು, ಇನ್ನೂ ಹಣ್ಣು ಆಗಿಲ್ಲ. ನೆಕ್ಸ್ಟ್ ಅರೇಂಜ್ ಮಾಡಿದ್ದೀನಿ ನೋಡಿ. ಇಲ್ಲಿ ಪ್ರೊಮೊಗ್ರಾನೇಟು, ಇದು 150 kg, ಇದು 50 ಬಾಳೆಹಣ್ಣು. ಯಾವುದಾದ್ರೂ ಹಬ್ಬಕ್ಕೆ ಇಕ್ಕದಂಗಿದೆ ಅಲ್ವಾ, ನಮ್ಮ ಫ್ರೂಟ್ಸ್ ಇಷ್ಟೇ ಆಗಬಾರ್ದು, ಎಲ್ಲ ಹೆಲ್ದಿಯಾಗಿ ತಿನ್ಬೇಕು. ಅದಕ್ಕೆ ನೋಡಿ, ಇದು ನಂಗೆ ಹೊಟ್ಟೆ ಉಳಿದಿದ್ದಂದರೆ ಈ ಬೆಳ್ಳುಳ್ಳಿ 1/4 kg ಬಂದು 100 ರೂಪೀಸ್ ಗಾಯ್ತು ನೋಡಿ. ಇಷ್ಟೇ ಬಂದಿರೋದು 6 ಬೆಳ್ಳುಳ್ಳಿ 100 ರೂಪಾಯಿ. ಒಂದು ಸೇರಿ 200 ರೂಪಾಯಿ ಕೂಡ ಕೊಟ್ಟು ತಂದುಬಿಟ್ಟಿದ್ದೀನಿ. ಇಷ್ಟು. ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಆ ಥರನೇ. ಬದನೆಕಾಯಿ ಈ ಥರ ಹಾಕಿದ್ದೀನಿ. ಕಂಟೈನರ್ಸ್ ಬಂದಮೇಲೆ ಅದೆಲ್ಲ ಹಾಕಿರ್ತೀನಿ. ಬದನೆಕಾಯಿ, ಸೌತೆಕಾಯಿ, ಬೀಟ್ರೋಟ್, ಬೀನ್ಸ್, ಹೀರೆಕಾಯಿ, ಮುಲ್ಲಂಗಿ, ಕ್ಯಾರೆಟ್. ಇದನ್ನೆಲ್ಲ ಈ ಕರ್ಬೇವಿನ ಸೊಪ್ಪು ಬಿಡಿಸ್ಬೇಕು, ಬಟಾಣಿ ಬಿಡಿಸ್ಬೇಕು, ಅವರೆಕಾಯಿ ಬಿಡಿಸ್ಬೇಕು. ಇವೆಲ್ಲ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿ ಬರ್ತೀನಿ. ಅದನ್ನೆಲ್ಲ ಸ್ವಲ್ಪ ಎತ್ತಿಕ್ಬಿಟ್ಟು ತರಕಾರಿದು ಫ್ರೂಟ್ಸ್ ಕಿಚನಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿಲ್ಲ ಫ್ರೂಟ್ಸು. ಯಾಕಂದರೆ ಈ ಕೋಲ್ಡ್ ಕ್ಲೈಮೇಟಲ್ಲಿ ಕೋಲ್ಡ್ ಎತ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಫ್ರಿಜ್ಜಲ್ಲಿ ಇಕ್ಕಲ್ಲ. ಪ್ರೊಮೊಗ್ರಾನೇಟ್ ಮಾತ್ರ ಬಿಡಿಸಿ ಬಾಕ್ಸಲ್ಲಿ ಇಕ್ಕೊತೀನಿ. ಅದನ್ನು ಬಿಡಿಸಲೇ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು
ಆಮೇಲೆ ಮಮ್ಮಿ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಅವ್ಳನ್ನ ಕರ್ಕೊಂಡು ಹೋದಾದ್ಮೇಲೆ ಮತ್ತೆ ಬಂದು ಪ್ರೊಮೋಗ್ರಾನೇಟ್ ಬಿಡಿಸ್ಬೇಕು. ನಾನು ಬಿಡಿಸಿಕ್ಬಿಟ್ರೆ ಮತ್ತೆ ಬೇಕು ಅಂದಾಗ ಎತ್ಕೊಂಡು ತಿನ್ಬೋದು ಅಂತ. ಇವಾಗಿನ ಹಸಿಮೆಣ್ಸಿನ್ಕಾಯಿ, ಬಟಾಣಿ, ಅವರೆಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟು ಬಿಡಿಸ್ಬೇಕು ನಾನು. ಬ್ಯಾಕ್ ಟು ವರ್ಕ್. ಈ ಹಸಿಮೆಣ್ಸಿನ್ಕಾಯಿ ಇದ್ರಲ್ಲಿ ಬಿಡಿಸಾಕೊಂಡು ಮಾಡ್ಕೊತಾ ಇದ್ದೀನಿ. ಇದು ಡೇಟ್ಸ್ ಬಾಕ್ಸ್ ಈ ಥರ ಎಲ್ಲ ಯೂಸ್ ಮಾಡ್ಕೊಬೇಕು. ಇದ್ರ ಕೆಳಗಡೆ ಟಿಶ್ಯೂ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹಾಕಬೇಕು. ಇದೆಲ್ಲ ಬಿಡಿಸಾದ್ಮೇಲೆ ಒಂದೇ ಸರಿ ಹಾಕ್ಬಿಡ್ತೀನಿ. ಇವಾಗ ಕುತ್ಕೊಂಡ್ಬಿಟ್ಟಿದ್ದೀನಿ, ಎದೊಳಕ್ಕೆ ಆಗಲ್ಲ ಗೊತ್ತಲ್ವ. ಇದನ್ನು ತೊಳೆದು ಆರಿಸ್ಕೊಂಡು ಮತ್ತೆ ಕೂಡ ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊತಾರೆ. ಆದರೆ ನನಗೆ ಅಷ್ಟು ಪೇಷನ್ಸಿ ಇವಾಗ ನನಗಿಲ್ಲ. ಅದಕ್ಕೆ ತೆಗೆದು ಇದ್ರಲ್ಲಿ ಹಾಕ್ಬಿಟ್ಟು ಆಮೇಲೆ ಕರಿಬೇವಿನ ಸೊಪ್ಪು ತೆಗೆದು ಹಾಕ್ಬಿಟ್ರೆ ನಮ್ಮ ಬಟಾಣಿ ಮಾಡೋಣ. ನಮ್ಮ ಮಿಮ್ಮಿ ಏನು ಮಾಡ್ತಿದ್ದಾಳೆ ನೋಡ್ತೀನಿ. ನನ್ನ ಚೊಪ್ಲಿ ಕಿತ್ತಾಕ್ತಿದ್ದಾಳೆ. ಎಲ್ಲೇ ಚೊಪ್ಲಿ ಹಾಕಿರೋದು ನೀನು? ಎಲ್ಲಿದ್ದಿದ್ದು? ಚೊಪ್ಲಿ ಕಚ್ಚಿದ್ ನಿನ್ನಂತ? ಚೊಪ್ಲಿ ಕಚ್ತಾ ಇರೋದಾ? ಬೇಕಾ? ಏಕೆ ಬೇಕಾ? ಏನು? ಬಾಯ್ ಮಮ್ಮಿ ಬಾಯ್. ಬರಲ್ಲ ನಾನು ಬರಲ್ಲ. ನನ್ನ ಕೆಲಸ ಐತೆ, ಹೋಗಮ್ಮ. ಚೊಪ್ಲಿ ಸಿಕ್ಕಂಗೆ ಇಕ್ಕಲ್ಲ, ಅದನ್ನು ಅಂಜಿಸ್ಕೊಂಡ್ಬಿಟ್ಟಿದ್ದಾಳೆ ಹೆಂಗೋ. ಮತ್ತೆ ಎತ್ಸಾಡ್ಬಿಡೆ. ಇವಾಗ ಇದೆಲ್ಲ ಮುಗಿಸ್ಬಿಟ್ಟು ಅವ್ಳನ್ನ ಕರ್ಕೊಂಡು ಹೋಗೋಣ ಆಚೆಗೆ. ಇದನ್ನು ಮುಗಿಸ್ಬಿಟ್ಟು ಸಿಗ್ತೀನಿ. ಈ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬಟಾಣಿ ಆಯಿತು, ಆಗಿದೆ. ಇಲ್ಲೆಲ್ಲ ಬಿಡಿಸಿದ್ದು, ಅವರೆಕಾಯಿನ ಬಿಡಿಸಿದ್ದು ಆಗಿಲ್ಲ. ಅವರೆಕಾಯಿ ಬಿಡ್ಸೋಕ್ಕಾಗಿಲ್ಲ ಅಂದರೆ ಯಮ್ಮನಂದ ಮುಗಿತಾಯಿಂದ ಎತ್ಕೋಬೇಕಂತೆ ಅವಳನ್ನ. ಎತ್ಕೊಂಡೆ ಬಟಾಣಿ ಎಲ್ಲ ಬಿಡಿಸ್ದೆ. ಸೊಂಟನೇ ನೋವು ಬಂತು ನನಗೆ ಎತ್ಕೊಂಡು ಬಟಾಣಿ ಬಿಡಿಸೋಷ್ಟರಲ್ಲಿ. ನಗು ಬರುತ್ತೆ. ಆಮೇಲೆ ಇವಾಗ ಮೋಕ್ಷಿತ ಎತ್ಕೊಂಡು ಸ್ವಲ್ಪ ಆಚೆ ಸುಸ್ಬೇಕಂತೆ, ಅದಕ್ಕೆ ಎತ್ಕೊಂಡು ಸುಸ್ಸೋಣ. ಹಂಗೆ ಮೀನು ಕೂಡ ಕರ್ಕೊಂಡು ಹೋಗೋಣ ವಾಕಿಂಗ್. ಹಂಗೆ ನಾವು ಆಚೆ ನೇಚರ್ ಗಾಳಿನ ಎಂಜಾಯ್ ಮಾಡೋಣ ಬನ್ನಿ. ನೋಡಿ ಏನಕ್ಕೆ ಕರ್ಕೊಂಬಂದಿರೋದು, ಏನು ಮಾಡ್ತಾ ಇದ್ರಲ್ಲ. ಮೂಸು ನೋಡೋದೇ ಕೆಲಸ. ಹಸು ಇದು. ಸೊಪ್ಪಲ್ಲೆಲ್ಲ ಮೂಸು ನೋಡಿಕೊಂಡು. ಮಿಮ್ಮಿ ಇಲ್ಲಿ ಬಾಯ್ಲಿ ಬಾ. ಹೇಳ್ಕೊಂಡು ಹೋಗ್ಬಿಡ್ತಾಳೆ ಹಂಗೆ ನನ್ನ. ನಮ್ಮನ್ನು ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಅಷ್ಟು ಸ್ಟ್ಯಾಮಿನಾ ಜಾಸ್ತಿ. ಭಯ ನನಗೆ ಮೋಕ್ಷಿತ ಎತ್ಕೊಂಡು ಕರ್ಕೊಂಬರಕ್ಕೆ. ಹೇಳ್ಕೊಂಡು ಹೋಗ್ಬಿಡ್ತಾಳೆ ಅಂತ ಗಟ್ಟಿಗೆ ಹಿಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆಚೆ ಹಂಗೆ ಕೂತ್ಕೊಂಡು ಹೋಗೋಣ ಅಂತ. ಸೂರ್ಯ ಕೂಡ ಬಂದಿದ್ದಾನೆ. ಆ ಬೆಳಕು ನನ್ನ ಮೇಲೆ ಬೀಳ್ತಿದೆ ನೋಡಿ. ಆ ಥರ ಹಾಕ್ಕೊಂಬಿಟ್ಟಿದ್ದೀನಿ. ಮುಗಿಯಲ್ಲಿ ಹೇಳ್ಕೊಂಡು ಹೋಗ್ಬಾರ್ದಂತ ಇದಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ ಗಟ್ಟಿಗೆ. ಇವಾಗ ಮೋಕ್ಷಿತ ಫುಲ್ ಖುಷಿ. ಇಲ್ಲೆಲ್ಲ ಫುಲ್ ಗಿಡಗಳಿರುತ್ತೆ ಜಾಸ್ತಿ. ಅದಕ್ಕೆ ನಮ್ಗೆ ಗಾಳಿ ಜಾಸ್ತಿ, ಚಳಿ ಜಾಸ್ತಿ. ಇವಾಗ ಸ್ವಲ್ಪ ಸೂರ್ಯ ಬಂದಿರೋದಕ್ಕೆ ಸ್ವಲ್ಪ ಚಳಿ ಆಗ್ತಾಯಿಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಬೆಳಕು. ಮೀಶೋ ಅಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಇದು ನೋಡೋಣ, ತುಂಬ ಮೀಶೋ ಓಪನ್ ಮಾಡಿದಾಗಲ ಇದೇ ಬರ್ತಾಯಿತ್ತು, ಕಿಚನ್ ಐಟಮ್ಸ್ ಅಂತ ಹೊಡೆದಾಗ ಅಂತ ಆರ್ಡ್ರ್ ಮಾಡಿದೆ. ಇದು ಕಾಂಬೋ ಸೆಟ್ ಬಂದು ಈ ಥರ. ಇದು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಇನ್ನೂ ದೊಡ್ಡದಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ. ನೋಡಿದ್ರೆ ಚಿಕ್ಕದಿದೆ. ಸ್ಪೂನ್ಸ್ ಎಲ್ಲ ಇದೆ ಇದರಲ್ಲಿ. ಕ್ವಾಲಿಟಿ ಮತ್ತು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಚಿಕ್ಕದಾಯಿತು ಅಂತ. ಇಲ್ಲಿ ನೋಡಿ, ಇಷ್ಟೇ ಇರೋದು. ಇಷ್ಟೇ. ಈ ಸಾಂಬಾರು ಪುಡಿ, ಖಾರದ ಪುಡಿ ಅವೆಲ್ಲ ಹಾಕಿಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಹೊತ್ತು ನಾನು ತೊಗೊಂಡಿದ್ದು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಆ ಥರ ಕೊತ್ತಂಬರಿ ಆ ಥರ ಹಾಕಿಕ್ಕೋಣ ಅಂತ ತೊಗೊಂಡೆ. ಅದು ಸ್ವಲ್ಪ ಕ್ವಾಂಟಿಟಿ ಇಡ್ಬೋದು, ಜಾಸ್ತಿ ಇಡೋಕ್ಕಾಗಲ್ಲ. ನೋಡೋಣ ಇದರಲ್ಲಿ ಏನು ಇಕ್ಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ನೋಡೋಣ. ಒಂದು ಖಾಲಿಯಾಗೇ ಇದೆ, ನನಗಿನ್ನೂ ಕನ್ಫರ್ಮ್ ಆಗಿಲ್ಲ ಅದರಲ್ಲಿ ಏನು ಇಕ್ಬೇಕು ಅಂತ. ಅದಕ್ಕೆ ಅದು ಖಾಲಿಗೆ ಇಕ್ಕಿದ್ದೀನಿ. ಇದಕ್ಕೆ ಮಾತ್ರ ಈ ಥರ ಇಕ್ಕಿದ್ದೀನಿ. ಬಿರಿಯಾನಿ ಎಲೆ, ಇದು ಕಸೂರಿ ಮೇಥಿ. ಇದರಲ್ಲಿ ಇನ್ನೂ ಏನು ಇಟ್ಟಿಲ್ಲ, ನೋಡಬೇಕು. ಗ್ಲಾಸ್ ಇದರಲ್ಲೇ ಇಕ್ಕಿದ್ದೀನಿ ಎಲ್ಲನೂ ಸ್ಪೈಸಸ್ಸು. ಇದರಲ್ಲಿ ಇನ್ನೂ ಖಾಲಿ ಇದೆ. ಇದು ಈ ಸ್ಪೂನ್ ಸೆಟ್ ಇದರಲ್ಲಿ ಹಾಕಿದ್ದೀನಿ. ಇದು ಬಿರಿಯಾನಿ ಎಲೆ. ಇದು ಏನು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಇದು ಬಿರಿಯಾನಿಗೆ ಹಾಕೋದೆ. ಇದು ಬಂದು ಅಜ್ವಾನ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಇದನ್ನು ನಾನು ಜಾಸ್ತಿ ಯಾವತ್ತೂ ಯೂಸ್ ಮಾಡಿಲ್ಲ. ನಾನು ಬಿರಿಯಾನಿ ಸೆಟ್ ತೊಗೊಂಡಾಗ ಇದೆಲ್ಲ ಬಂದಿತ್ತು ಅದರಲ್ಲಿ. ಇದ್ರಲ್ಲಿ ಹಾಕಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಕೂಡ ಅದರಲ್ಲಿ ಹಾಕಿಕ್ಕಿದ್ದೀನಿ ನಾನು. ಇದು ಫ್ರೀಝರಲ್ಲಿ ಇಕ್ಕಿದ್ದೀನಿ. ಸ್ಪೈಸಸ್ ಎಲ್ಲ ಸ್ಮೆಲ್ ಹಂಗೆ ಇರುತ್ತೆ ಅಂತೇಳ್ಬಿಟ್ಟು ಆಚೆ ಏನು ಇಕ್ಕಲ್ಲ. ಇದರಲ್ಲಿ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿಕ್ಕೋಣ, ಇಲ್ಲ ಕರಿಬೇವಿನ ಸೊಪ್ಪು ಕೂಡ ಹಾಕಿಕ್ಬೋದು. ನನಗೆ ಗೊತ್ತಿಲ್ಲ ನಾನು ಏನು
ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡಿನ್ನರ್ಗೆ ಬಂದು ಟೊಮಟೊ ಗೊಜ್ಜು, ಎಗ್ ಕರಿ ಮಾಡಿಕ್ಕಿದ್ದೀನಿ, ಸೊಪ್ಪು ಸಾರಿದೆ, ರೈಸ್, ಚಪಾತಿ ಕಲಸಿಕ್ಕಿದ್ದೀನಿ. ಮತ್ತೇನಿದೆ, ಪಂಪ್ಕಿನ್ ಫ್ರೈ ಕೂಡ ಇದೆ. ಇಷ್ಟಿದೆ ನನಗೆ ಡಿನ್ನರ್ಗೆ. ನಾನು ಏನು ಮಾಡೋಷ್ಟಿಲ್ಲ, ಚಪಾತಿ ಮತ್ತು ಸುಟ್ಕೊಂಡ್ರೆ ಆಗುತ್ತೆ. ಗೊತ್ತಿಲ್ಲ ಸುಬ್ಬು ಚಪಾತಿ ತಿಂತಾರ ರೈಸ್ ತಿಂತಾರ ಅಂತ ಕೇಳಬೇಕು. ರೈಸ್ ತಿಂತಾರ ಅಂದ್ರೆ ರೈಸ್ ಮಾಡೋಣ ಬಿಸಿ ಬಿಸಿಯಾಗಿ, ಇಲ್ಲ ಚಪಾತಿ ಅಷ್ಟೇ ಕಂಪ್ಲೀಟ್ ಆಗುತ್ತೆ. ಇವಾಗ ಅವರೆಕಾಯಿ ಬಿಡಿಸ್ಬಿಟ್ಟು ಪ್ರೊಮಗ್ರಾನೇಟ್ ಬಿಡಿಸ್ಬಿಟ್ಟು ಇಕ್ಕಿದ್ರೆ ಇವತ್ತಿಗೆ ನನ್ನ ಡೇ ಕಂಪ್ಲೀಟ್ ಆಗುತ್ತೆ. ಇನ್ನು ಡಿಶ್ ಕೂಡ ಇದೆ ವಾಶ್ ಮಾಡೋದು, ಅದು ಕೂಡ ವಾಶ್ ಮಾಡಬೇಕು. ಅದನ್ನು ಬ್ಯಾಲೆನ್ಸ್ ಇದ್ದೋಗಿದೆ, ಎಲ್ಲ ಕೆಲಸ ಆಯ್ತು ಮನೆಯಲ್ಲಿ. ಇವತ್ತು ಅದೊಂದು ಆಗಿಲ್ಲ, ಅದನ್ನು ಮಾಡಬೇಕು. ಇವತ್ತಿಗೆ ಅದೆಲ್ಲ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಡೇ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಏನು ಅನ್ನಿಸ್ತು ನಿಮಗೆ. ಯಾವ ಥರದಾದ್ರೂ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನ್ಯೂ ಇಯರ್ ಸ್ಪೆಷಲ್ಗೆ. ಒಂಥರ ಹ್ಯಾಪಿನೇ, ಆದರೆ 1 ಇಯರ್ಗೆ 200 ಅಂದರೆ ಸ್ವಲ್ಪ ಕಮ್ಮಿನೇ. ಯಾಕಂದರೆ ನಾನು ಜಾಸ್ತಿ ಕಂಟಿನ್ಯೂಸ್ ಆಗಿ ವೀಡಿಯೋ ಸಿಕ್ಕಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು, ಜಾಸ್ತಿ ದೊಡ್ಡ ಫ್ಯಾಮಿಲಿ ಆಗಬೇಕು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.